ಕೋಡ್ಬಳೆ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ರಿಗೂ ಇಷ್ಟ ಆಗತ್ತೆ. ಕೋಡ್ಬಳೆ ಮಾಡಿ ಒಂದೆರಡು ದಿವಸದಲ್ಲೇ ಮೆದುವಾಗಿ ಬಿಡತ್ತೆ, ಗರಿ ಗರಿಯಾಗಿ ಬರೋದಿಲ್ಲ. ಈ ರೀತಿ ಯಾರೆಲ್ಲ ಹೇಳ್ತಾರೆ ನೋಡಿ, ಅವರಿಗೋಸ್ಕರ ಇವತ್ತಿನ ಈ ವಿಡಿಯೋ. ಗರಿ ಗರಿಯಾಗಿ ಫ್ಲೇವರ್ಫುಲ್ ಆದ ಕೋಡ್ಬಳೆಯ ರೆಸಿಪಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೇನೆ. ನಮಸ್ತೆ, ನಾನು ಗಾಯತ್ರಿ ಸತ್ಯಶಿವ. ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಮಿಕ್ಸರ್ ಜಾರಿಗೆ 1/4 ಕಪ್ನಷ್ಟು ಹುರಿಗಡಲೆ ಅಥವಾ ಪುಟಾಣಿಯನ್ನು ಹಾಕಿ, 1/4 ಕಪ್ನಷ್ಟು ಒಣಕೊಬ್ಬರಿ, 4 ರಿಂದ 5 ಬ್ಯಾಡಿಗೆ ಮೆಣಸು ಹಾಗೂ 3 ಗುಂಟೂರು ಮೆಣಸು ಅಥವಾ ಖಾರಕ್ಕೆ ಅನುಗುಣವಾಗಿ ಒಣಮೆಣಸನ್ನು ಸೇರಿಸಿ, 1/4 ಚಮಚ ಇಂಗು, ಹುಡಿ ಇಂಗಾದ್ರೆ ಜಾಸ್ತಿ ಹಾಕಬೇಕು. ಮೊದಲಿಗೆ ಇದನ್ನು ನೀರನ್ನು ಬಳಸದೆ ಪೌಡರ್ ಮಾಡಿ, ನಂತರ ಅವಶ್ಯಕತೆ ಇರುವಷ್ಟು ನೀರು ಸೇರಿಸಿ, ಒಂಚೂರು ತರಿ ತರಿ ಇರಬಾರ್ದು, ಆ ರೀತಿಯಲ್ಲಿ ರುಬ್ಬಿ ರೆಡಿ ಮಾಡಿಟ್ಟಿರಿ. ಇನ್ನು ಒಂದು ಬಾಣಲೆಗೆ 4 ಚಮಚ ಆಗುವಷ್ಟು ಎಣ್ಣೆ ಹಾಕಿ, 1/4 ಕಪ್ ಆಗುವಷ್ಟು ಚಿರೋಟಿ ರವೆ ಹಾಕಿ, ಇಲ್ಲಿ ಚಿರೋಟಿ ರವೆಯನ್ನು ಹುರ್ಕೊಳ್ಬೇಕು. ರವೆ ಕೆಂಪಗೆ ಆಗ್ಬೇಕಾಗಿಲ್ಲ, ಆದ್ರೆ ಒಳ್ಳೆ ಬೆಚ್ಚಗೆ ಆಗ್ಬೇಕು, ಅಲ್ಲಿ ತನಕ ಹುರ್ಕೊಳ್ಬೇಕು. ಒಂದು 3 ನಿಮಿಷದ ಸಮಯ ಸಾಕಾಗತ್ತೆ. ನಂತರ ಬೈಂಡಿಂಗಿಗೋಸ್ಕರ 1/4 ಕಪ್ನಷ್ಟು ಮೈದಾ ಹಿಟ್ಟು, 4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇದನ್ನು ಸಹ 3 ರಿಂದ 4 ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿ ಹುರಿಯಿರಿ. ಒಳ್ಳೆ ಬೆಚ್ಚಗೆ ಆದ ನಂತರ ಗ್ಯಾಸ್ ಉರಿಯನ್ನು ಆರಿಸಿ, ಸ್ವಲ್ಪ ಮಟ್ಟಿಗೆ ಬಿಸಿ ಆರಿದ ಮೇಲೆ 1 ಚಮಚ ಜೀರಿಗೆ, 3 ದಂಟು ಕರಿಬೇವಿನ ಎಲೆಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ರುಬ್ಬಿಟ್ಟಿರುವ ಮಿಶ್ರಣವನ್ನು ಹಾಕಿ, ನಾನು ಆಗಲೇ ಹೇಳಿದ ಹಾಗೆ ರುಬ್ಬಿರುವಂತಹ ಮಿಶ್ರಣ ಒಂಚೂರು ತರಿ ತರಿ ಇರಬಾರ್ದು, ಈ ರೀತಿಯಲ್ಲಿ ನಯವಾಗಿ ರುಬ್ಕೊಳ್ಬೇಕು. ರುಬ್ಬಿರುವಂತಹ ಮಿಶ್ರಣ ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟಿಗೆ ಪೂರ್ತಿಯಾಗಿ ಮಸಾಲೆ ಹಿಡಿಲಿ. ನಂತರ ಎಷ್ಟು ಬೇಕು ಅಷ್ಟು ನೀರನ್ನು, ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಮಿಶ್ರಣವನ್ನು ಕಲಿಸ್ತಾ ಹೋಗಿ. ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಂಡು ಚಕ್ಕುಲಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಅಂದರೆ ಹಿಟ್ಟು ಸ್ವಲ್ಪ ಸ್ಟಿಫ್ ಆಗಿರಬೇಕು. ನೋಡಿ, ಈ ರೀತಿಯಲ್ಲಿ ಕಲಿಸ್ಕೊಂಡ್ರೆ ಸರಿ ಹೋಗುತ್ತೆ. ಇನ್ನು ಚೆನ್ನಾಗಿ 1-2 ನಿಮಿಷ ನಾದಿ ನಂತರ ಕೋಡುಬಳೆಯನ್ನು ಮಾಡ್ಬೋದು. ಕೋಡುಬಳೆ ಹಿಟ್ಟು ರೆಡಿ ಮಾಡಿದ್ದಾಯಿತು. ನಾನಿಲ್ಲಿ ಈ ರೀತಿಯ ಒಂದು ತಟ್ಟೆಯನ್ನು ತಗೊಂಡಿದ್ದೇನೆ. ಚಾಪಿಂಗ್ ಬೋರ್ಡ್ ಇದ್ರೆ ಚಾಪಿಂಗ್ ಬೋರ್ಡ್ ತಗೋಬಹುದು, ಅದಿಲ್ದಿದ್ರೆ ಅಡುಗೆ ಮನೆಯ ಕಟ್ಟೆ ಏನಿದೆ ಅಲ್ಲೂ ಕೂಡ ಕೋಡುಬಳೆಯನ್ನು ಮಾಡ್ಬೋದು. ಮೊದಲಿಗೆ ಒಂದು ಬಾಲ್ ಸೈಜ್ನಲ್ಲಿ ಹಿಟ್ಟನ್ನು ತೆಗೆದು ಅದನ್ನು ನೋಡಿ ಈ ರೀತಿಯಲ್ಲಿ ಸ್ವಲ್ಪ ದಪ್ಪವಾಗಿ ರೋಲ್ ಮಾಡಿ, ನಂತರ ಅಂದಾಜು 1.5 ಇಂಚಿನಲ್ಲಿ ಕಟ್ ಮಾಡ್ತಾ ಹೋಗಿ. ಈ ರೀತಿ ಮಾಡೋದ್ರಿಂದ ಉಂಡೆಗಳು ಮಾಡೋದಕ್ಕೆ ಅನುಕೂಲ ಆಗತ್ತೆ ಅಂತ ಬೇರೆ ಏನೂ ಇಲ್ಲ. ಉಂಡೆಯನ್ನು ನೋಡಿ ಈ ರೀತಿಯಲ್ಲಿ ರೋಲ್ ಮಾಡ್ತಾ ಹೋಗಿ. ತುಂಬಾ ದಪ್ಪ ಅಲ್ಲ, ಹಂಗಂತ ತೆಳುವಾಗಿಯೂ ಅಲ್ಲ, ಈ ರೀತಿಯಲ್ಲಿ ರೋಲ್ ಮಾಡಿ. ನಾನಿಲ್ಲಿ ಒಂದು ಮೀಡಿಯಂ ಸೈಜ್ನ ಕೋಡುಬಳೆ ಮಾಡ್ತಾ ಇರೋದು, ಹಾಗಾಗಿ ಮಧ್ಯಕ್ಕೆ ಕಟ್ ಮಾಡಿ ನಂತರ ಕೋಡುಬಳೆ ಶೇಪನ್ನು ಕೊಡ್ತಾ ಇದ್ದೇನೆ. ಜಸ್ಟ್ ರೌಂಡ್ ಆಗಿ ಮಾಡಿ, ಎಜ್ಜನ್ನು ನೀಟಾಗಿ ಕೈಯಿಂದಲೇ ಪ್ರೆಸ್ ಮಾಡಿ ಸೀಲ್ ಮಾಡಿ, ಆಗ ಎಣ್ಣೆಯಲ್ಲಿ ಕರಿದಾಗ ಕಟ್ ಆಗೋದಿಲ್ಲ. ಕಲಸಿರುವ ಕೋಡುಬಳೆ ಹಿಟ್ಟು ಡ್ರೈ ಆಗೋದಕ್ಕೆ ಬಿಡಬಾರ್ದು, ಅದಕ್ಕೋಸ್ಕರ ಒಂದು ಅದ್ದೆ ಬಟ್ಟೆಯಿಂದ ಅದನ್ನು ಮುಚ್ಚಿಡಿ. ನಾನಿಲ್ಲಿ ಒಂದು ಮೀಡಿಯಂ ಸೈಜ್ನಲ್ಲಿ ಕೋಡುಬಳೆಯನ್ನು ಮಾಡ್ತಾ ಇರೋದು. ದೊಡ್ಡದಾಗಿ ಬೇಕು ಅಂದರೆ ಹಾಗೂ ಮಾಡ್ಕೋಬೋದು. 1 ರೌಂಡ್ ಕರಿಯೋದಕ್ಕೆ ಎಷ್ಟು ಬೇಕು ಅಷ್ಟು ಕೋಡುಬಳೆಯನ್ನು ಮಾಡಿ ರೆಡಿ ಮಾಡಿಟ್ಟಿರಿ. ನಂತರ ಹದವಾಗಿ ಬಿಸಿಯಾಗಿರುವ ಎಣ್ಣೆಗೆ ಒಂದೊಂದನ್ನೇ ಹಾಕಿ ಕರಿಯಿರಿ. 2 ಬದಿ ಹೊಂಬಣ್ಣ ಬಂದು ಗರಿ ಗರಿ ಆಗಬೇಕು, ಅಲ್ಲಿ ತನಕ ಮಧ್ಯದಲ್ಲಿ ಕೈ ಆಡಿಸ್ತಾ ಕರಿಬೇಕಾಗತ್ತೆ. ಇವಾಗ ಇದು ಆಗಿದೆ, ಎಣ್ಣೆಯಿಂದ ತೆಗಿತಾ ಇದ್ದೇನೆ. ಪರ್ಫೆಕ್ಟ್ ಆಗಿರುವ ಕೋಡುಬಳೆ ಈಗ ರೆಡಿ ಆಯಿತು. ಇಲ್ಲಿ ಹೇಳಿರುವ ಅಳತೆಯನ್ನು ಫಾಲೋ ಮಾಡಿ ರೆಸಿಪಿಯನ್ನು ಟ್ರೈ ಮಾಡಿ. ಸಾಮಾನ್ಯವಾಗಿ ಕೋಡುಬಳೆ ಮಾಡಿದ 1-2 ದಿವಸದಲ್ಲಿ ಮೆದುವಾಗಿ ಬಿಡತ್ತೆ, ಆದರೆ ಈ ರೆಸಿಪಿಯನ್ನು ಈ ರೀತಿಯಲ್ಲೇ ಫಾಲೋ ಮಾಡಿ, ಖಂಡಿತ ಹಾಗಾಗೋದಿಲ್ಲ. ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮವರೊಂದಿಗೆ ಶೇರ್ ಮಾಡಿ. ಹಾಗೆ ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ. ಇನ್ನೊಂದು ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.